ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಅಮೂಲ್ಯ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ಬಾಸ್ ಬಾಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬಾಸ್. ಅಯ್ಯೋ ಇರಿ ಮೇಡಮ್, ಅವ್ರು ಇನ್ನೂ ಸುಧಾರಿಸ್ಕೋತಿದ್ದಾರೆ. ಗಂಡಸ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ಅಲ್ವಾ ಬಾಸ್? ವಿಲ್ ಯು ಜಸ್ಟ್ ಶಟ್ ಅಪ್ ಕಾಂತ? ಯಾವಾಗಲೂ ಇದೆ ನಾನ್ಸೆನ್ಸ್ ಆಗೋಯ್ತು ನಿಮ್ದು. ನೀನೇನೋ ಹೇಳ್ತಿದ್ದೆ. ನಾನು ಹೇಳಿಲ್ವಾ ಬಾಸು ನಿಂತಲ್ಲೇ ಔಟ್ ಆಫ್ ಸ್ಟೇಷನ್ ಹೋಗಿದ್ರು ಅಂತ. ಯಾವುದಕ್ಕೂ ಇನ್ನೊಂದ್ಸಲ ಹೇಳ್ಬಿಡಿ ಮೇಡಮ್. ಅವರು ಈಗ ತಾನೇ ವಾಪಸ್ಸು ರೀಚ್ ಆಗಿದ್ದಾರೆ. ಬಾಸ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದೆ. Sure, come to my cabin. And by the way, ನೀನು ಯಾವುದೋ ಪೇಪರ್ಸ್ ಸೈನ್ ಆಗಬೇಕು, ಅರ್ಜೆಂಟ್ ಇದೆ ಅಂತ ಹೇಳ್ತಿದ್ದೀರಾ? ಹೌದು ಬಾಸ್. ಕೊಡು, ಸೈನ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಬಾಸ್, ನಾನೇ ಕ್ಯಾಬಿನಿಗೆ ತಂದು ಕೊಡ್ತೀನಿ. No, it's okay. Just give it to me. I'll go through it once. ಹಾಂ. ಕನಸೆಲ್ಲ ತುಂಬಿ ರಂಗೇರಲು. ನೀವ್ಯಾಕೆ ಫೈಲ್ ಇಸ್ಕೊಂಡ್ರಿ? ಬಾಸ್ಗೆ ಅದು ಗೊತ್ತೇ ಆಗಲಿಲ್ಲ. ಬಾಸ್ಗೆ ಏನಾಯ್ತು ಅಂತ ನನಗೆ ಗೊತ್ತಾಯ್ತು, ಆದರೆ ನಿಮಗೆ ಗೊತ್ತಾಗ್ಲಿಲ್ಲ. ಏನೋ ಈ ಟಿಚ್ಚಲ್ಲಿ ಏನು ಇದೆ. ಆದ್ಯ, ಶಾಪಿಂಗ್ ಮಾಡೋಕ್ಕೆ ಬೇರೇನೂ ಬಾಕಿ ಇಲ್ಲ ತಾನೆ? ಆಮೇಲೆ ಏನಾದರೂ ಇದ್ರೆ ಹೇಳ್ಬಿಡು, ಲಾಸ್ಟ್ ಮೂಮೆಂಟಲ್ಲೇ ಅರ್ಜೆಂಟ್ ಆಗೋದು ಬೇಡ. ಆದ್ಯಾ, ಆರ್ ಯು ಓಕೆ? ಓಕೆ. ನನಗೆ ಯಾಕೋ ಡೌಟು ಆದ್ಯಾ. ವೇದಾಂತ್ ಮನೆಯಿಂದ ಬಂದಾಗಿಂದನೂ ನೀನು ಯಾಕೋ ಒಂಥರ ಇದೆಯಾ? ಈಗ ಧ್ರುವನ್ ವಿಚಾರ ಸಾರ್ಥಕ್ ಹತ್ರ ಹೇಗೆ ಹೇಳೋದು? ಮದುವೆ ಬೇರೆ ಹತ್ರದಲ್ಲಿದೆ, ಆಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ರೆ? ಆದ್ಯಾ, ಆದ್ಯಾ ಹೇಳಿ. ಹೇಳ್ಬೇಕಿರೋಳು ನೀನು. ಓಕೆ ಅಂತ್ಯಾ, ಮತ್ತೆ ಎಲ್ಲೋ ಕಳೆದೋಗಿದ್ಯಾ? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಬಾರ್ದಾ? ನಿಜವಾಗ್ಲೂ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ಆಯ್ತಾ? ಡೋಂಟ್ ವರಿ. ಅಣ್ಣನ ಮದುವೆ ತುಂಬ ಹತ್ರದಲ್ಲಿದೆ. ಈಗ ನೀವು ಎರಡು ಕಡೆನ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ ಮಾಡಬೇಕು. ನೀನು ಇದನ್ನ ಎಷ್ಟೊತ್ತು ಯೋಚನೆ ಮಾಡ್ತಿದ್ದು? ಕಂಪ್ಲೀಟಾಗಿ ಅಲ್ಲದೆ ಇದೂ ಹೆಚ್ಚು ಕಮ್ಮಿ ಅದೇನೆ. ಉಳಿದಿದ್ದೆಲ್ಲ ಅಣ್ಣನ ಮದುವೆ ಹೇಗಾಗುತ್ತೋ ಅನ್ನೋ ಯೋಚನೆ ಅಷ್ಟೇ. ಅಷ್ಟೇ ಆದರೆ ನೋ ಪ್ರಾಬ್ಲಮ್. ಹಾಂ, ನಾಳೆ ಲಂಚ್ ಕಳಿಸೋ ಬದಲು ನೀನೇ ತಂದ್ಬಿಡು, ವೇದಾಂತ್ಗೆ ಖುಷಿ ಆಗುತ್ತೆ. ನಿಮಗೂ ಖುಷಿ ಆಗತ್ತೆ ಅಂತ ಗೊತ್ತು. ಹೋಗೋಣ? ರಾಜಣ್ಣ, ಯಾವತ್ತು ನಮ್ದೇ ಆದ ಆಟೋಲ್ ಕೂರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿಮ್ ದೆಸೆಯಿಂದ ಅದು ಆಯ್ತು ಬಿಡಿ. ಡೌರಾಣಿ, ಆಟೋ ನಿಂದಲ್ಲ, ಅವ್ರದ್ದು. ಅಂಜು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಇನ್ಮೇಲೆ ಆಟೋ ಮನೆದು.
ಇನ್ನೊಂದ್ಸಲಿ ಹೇಳೋಣ. ಅಲ್ಲೇ ಮುಂದೆ ರೈಟ್ ತಗೊಳ್ಳಿ. ಮೊದಲು ನಾನು ಕಾಲೇಜ್ ಬಿಟ್ಟು ಆಮೇಲೆ ಇವಳು ಸ್ಕೂಲಿಗೆ ಬಿಡ್ಬೋದು. ಯಾವುದೇ ಕಾರಣಕ್ಕೂ ಇವಳು ಮಾತ್ರ ಕೇಳ್ಬೇಡ ಅಣ್ಣ. ನನ್ಗೆ ಆಲ್ರೆಡಿ ಲೇಟ್ ಆಗಿದೆ ಅಂತ ಅವಾಗ್ಲೇ ಹೇಳಿದ್ದೀನಿ ನಾನು. ಸ್ಪೆಷಲ್ ಕ್ಲಾಸ್ ಬೇರೆ ಇದೆ, ಆಮೇಲೆ ಬೈತಾರಷ್ಟೇ. ಲೈಟ್ ಡೈನೋಸರಸ್, ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಲೆಕ್ಚರರ್ ಹತ್ರ ಮಾತಾಡ್ಬೇಕು ಕಣೆ. ಇಮಿಡಿಯೇಟ್ ದೇವ, ನಿನ್ನ ಹತ್ರ ಏನೇ ಮಾತು? ರಾಜಣ್ಣ ನಾನ್ ಹೇಳಿದ ಮಾತೆ ಕೇಳೋದು. ನಾನು ಹೇಳ್ತಿದ್ದೀನಿ ರೈಟ್ ತಗೊಳ್ಳಿ ಅಷ್ಟೇ. ಅದಕ್ಕೆ ಹಲ್ಲು ಮರಿಯವೇ. ಹಲ್ಲು ಮುರಿಬೇಕೇನೆ? ಸಂಜೆ ಮನೆಗ್ ಬಾ, ನಿನಗಿದೆ ಹಬ್ಬ. ಏನ್ ಮಾಡ್ತಿದ್ದೀರಾ ನೀವು? ಚಿಕ್ಕವ್ರ ಮಾತ್ಗೆ ಬೆಲೆ ಕೊಡ್ತಾ ಇದ್ದೀನಿ. ಎಲ್ರು ಚಿಕ್ಕವ್ರನ್ನ ಕೊನೆ ವಿಚಾರಿಸ್ಕೋತಾರೆ, ಆದ್ರೆ ನಾನ್ ಆಗಲ್ಲ. ಫಸ್ಟ್ ಪ್ರಿಯಾರಿಟಿ ಚಿಕ್ಕವ್ರಿಗೇನೆ. ಚಿಕ್ಕ ಮಕ್ಳು ದೇವ್ರ ಸಮಾನ. ಬಾಸ್, ಮೇಡಮ್ ಒಂದ್ ನಿಮಿಷ. ಬಾಸ್, ಮದ್ವೆಗೆ ಅಂತ HR ಸಾಫ್ಟ್ವೇರ್ನಲ್ಲಿ ಲೀವ್ ಅಪ್ಲೈ ಮಾಡಿದ್ದೆ. ನೀವಿನ್ನೂ ಅಪ್ರೂವ್ನೇ ಮಾಡಿಲ್ಲ. ಬಂದು ಕೇಳಲಿ ಅಂತಾನೆ ಮಾಡಿರಲಿಲ್ಲ. ಏನಂದ್ರೆ? ಏನಿಲ್ಲ, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಮಾಡಿ. ಇವತ್ತು ಮಾಡ್ತೀನಿ. ಇನ್ನು ಮದುವೆ ಕೆಲಸ ಎಲ್ಲ ಶುರುವಾಗುತ್ತಲ್ಲ, ಒಂದು ಕೆಲಸ ಮಾಡು, ನೀನು ಬೇಕಿದ್ರೆ ಇವತ್ತು ಮಧ್ಯಾಹ್ನ ಹೊರಟೋಗು. ಚಪಾತಿನ ಉಲ್ಟಾ ಮಾಡಿ ಮತ್ತೆ ಎಂಚ್ ಮೇಲೆ ಹಾಕೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಏನಾಯ್ತು? ಇನ್ನೇನಾದರೂ ಇದೆಯಾ ಮೇಡಮ್? ರಜಾ ಕೇಳಿದ್ರೆ ಕಿಡ್ನಿ ಕೇಳೋ ರೇಂಜ್ಗೆ ಆಡೋ ನೀವು ಇಷ್ಟು ಸಲೀಸಾಗಿ ರಜಾ ಕೊಟ್ಬಿಟ್ರಲ್ಲ, ಅದಕ್ಕೆ ಶಾಕ್ ಆಗಿದ್ದಾರೆ. ರೀ, ಮದುವೆ ನನ್ನ ತಮ್ಮಂದ ತಾನೆ, ಸಾಕಷ್ಟು ಕೆಲಸ ಇರುತ್ತೆ ಅಂತ ನನಗೂ ಗೊತ್ತು, ಅದಕ್ಕೆ ಹಾಗೆ ಹೇಳಿದೆ. ಓ ಆಗ ನಾನೆಲ್ಲ ಅಮೂಲ್ಯ ಮೇಡಮ್ ಕೇಳ್ತಾ ಇದ್ದಾರೆ ಅಂತ ದೊಡ್ಡ ಮನ್ಸು ಮಾಡಿ ಕೊಟ್ಬಿಟ್ರಿ ಅನ್ಕೊಂಡೆ. ಕೆಲವೊಂದನ್ನು ಎರಡೆರಡು ಸಲ ಹೇಳಿದ್ರೆ ಅಪಾರ್ಥ ಆಗುತ್ತೆ. ಅರ್ಥ ಆಗಬೇಕಾಗಿರೋದು ಅರ್ಥ ಆಯ್ತು ಬಿಡಿ. ಏಯ್ ಕಾಂತ, ಹೋಗಿ ಕೆಲಸ ನೋಡ್ಕೊಳ್ರಿ. ಯಾವಾಗಲೂ ತಲೆ ತಿನ್ನೋದೇ ಆಗೋಯ್ತು. ಅಮೂಲ್ಯ, ಯು ಕ್ಯಾನ್ ಗೋ ನೌ. ಅಮೂಲ್ಯ, ಹುಷಾರು, ಮತ್ತೆ ಅವತ್ತಿನ ಥರ ತಲೆನ ಗಾಜದವರೆಗೆ ತಾಕಿಸ್ಕೋಬೇಡ. कुछ कुछ हो गया इस प्यार को मैं क्या नाम. ಏನ್ರಿ ಅದು? ಅದು ನೆನ್ನೆ ಟಿವಿಲಿ 2 ಸಿನಿಮಾ ನೋಡಿದೆ, ಅದ್ರದ್ದು ಒಂದು ಸೀನ್ ಜ್ಞಾಪಕ ಬಂತು. ಹಾಗೆ ಸಿನಿಮಾ ಹೆಸರು ಬಾಯಿಗೆ ಬಂದ್ಬಿಡ್ತು. ಕನ್ನಡ ಸಿನಿಮಾ ನೋಡೋದು ಅಭ್ಯಾಸ ಮಾಡ್ಕೊಡ್ರಿ, ಕನ್ನಡದವ್ರು ನೆಟ್ಟಿ ಕಲಿತೀರಾ. ಅದನ್ನೇ ಜಾಸ್ತಿ ನೋಡೋದು ಬಾಸ್. ನನ್ನ 2 ಸಿನಿಮಾ ನೋಡಿದೆ. ಪ್ರೀತ್ಸೋ ತಪ್ಪ, ಪ್ರೀತ್ಸೋ ತಪ್ಪೇನಿಲ್ಲ.
ವಿಕಿ ಅಣ್ಣ ಹೇಳು. ಆದ್ಯಾ ಎಲ್ಲ ರೆಡಿನಾ? ಹಾ, ಎಲ್ಲ ರೆಡಿ ಇದೆ. ನೀನೇ ಹೇಗಾದ್ರೂ ಮಾಡಿ ವೀರೇಂದ್ರಣ್ಣನ ಕನ್ವಿನ್ಸ್ ಮಾಡಬೇಕು. ಕರೆಕ್ಟು, ಏನಾದರೂ ಮಾಡಲೇಬೇಕು. ನನ್ನ ಕೈಯಿಂದ ಅಗ್ರಜನ್ ಸೈಲೆನ್ಸ್ನ ಟಾಲರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತು, ಸರಿ ಮೀಟ್ ಮಾಡೋಣ. ಡನ್. ಆಟೋ ನಿಲ್ಸಿ. ಏನಾಯ್ತು ಇವಾಗ? ಆಟೋ ನಿಲ್ಸಿ ಅಂದ್ರೆ ನಿಲ್ಸ್ಬೇಕಷ್ಟೇ. ಯಾಕೆ ವಿಳಂದವ ಡ್ರಾಮಾ ಮಾಡ್ತಿದ್ಯಾ? ಸುಮ್ಮನೆ ಸರಿ. ಇವಾಗ ನೀನ್ ಆಟೋ ನಿಲ್ಸಿಲ್ಲ ಅಂದ್ರೆ ಇಲ್ಲೇ ಹಾರ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಸರ್, ನೀವು ಮುಂದೆ ಹೋಗಿ. ಹಾರ್ಬಿಟ್ಟಂತ ಏ ಆಯ್ತು, ನಿಲ್ಸ್ತೀನಿ. ಹೊಡಿ ಹೊಡಿ. ಅಲ್ಲ, ನಿಮ್ಮ ಅಕ್ಕ ಹುಟ್ಟಾಗಿಂದ ಹೇಗೇನಾ ಅಥವಾ 2 ವರ್ಷದಿಂದ ತಲೆಗೇನಾದ್ರು ಪೆಟ್ ಬಿದ್ದಿತ್ತ? ಯಾಕೆ ಒಳ್ಳೆ ಕೊಳ್ಳಿ ದೆವ್ವ ತರ ಆಡ್ತಾ ಇದ್ದೀರಾ? ಬೆರಳು ಇಳಿಸಿ, ಕೈ ನೋವುತ್ತೆ. ಅಕ್ಕ ಸಮಾಧಾನ ಮಾಡ್ಕೊ, ನಾನು ನಿಂಗೆಲ್ಲ ಹೇಳ್ಬೇಕು. ಏನೇ? ನನ್ನನ್ ಮೊದಲು ಸ್ಕೂಲ್ ಡ್ರಾಪ್ ಮಾಡಿದ್ರೆ ನೀವಿಬ್ರು ಜಾಲಿ ರೈಡ್ ಹೋಗ್ಬೋದಿತ್ತಾ? ಅಯ್ಯೋ ನಿನ್ನ ಏನ್ ಮಾಡ್ತೀನಿ ಸಂಜೆ ಮನೆಗೆ ಬರಳೆ. ನಿನ್ ಕುಚ್ಚ ಕಾಲಿಗೆ ಪಚ ಪಚ ಅಂತ ತುಳಿಯಿಲ್ಲ ಅಂದ್ರೆ ನನ್ನ ಹೆಸರು ದೆವ್ವನ ಇಲ್ಲ. ಅಲ್ಲ ರೀ, ನಮ್ಮ ಬಾಸ್ ಒಂದ್ ದಿವಸ ಜಿಮ್ಗೆ ಬಂದಿಲ್ಲ ಅಂದ್ರೆ ಏನ್ ಪ್ರಳಯ ಆಗ್ಬಿಡುತ್ತಾ? ಇಲ್ಲ ನಿಮ್ ಜಿಮ್ ಎಕ್ವಿಪ್ಮೆಂಟ್ ಹಾಳಾಗ್ಬಿಡುತ್ತಾ? ನೋಡ್ರಿ, ನೀವು ನಮ್ಮ ಬಾಸ್ ಟ್ರೈನರು, ಎಂಟಿ ಅಲ್ಲ. ಇವತ್ತು ನಮ್ಮ ಬಾಸ್ ಬಿಸಿ ಇದ್ದಾರೆ, ಬರಕ್ಕಾಗಲ್ಲ. ಸರಿ ಸರಿ, ನಾಳೆ ಬರ್ತಾರೆ ಬಿಡಿ. ಕಾಂತಣ್ಣ, ಯಾರು ಕರೆದ್ರಿ? ನನಗ? ಹೌದು, ನಿಮ್ಗೆ. ಅಯ್ಯಯ್ಯೋ ಬಿಡ್ತು ಅನ್ನಿ. ನೀವು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಂಥರ ರೋಲ್ ಮಾಡಲ್ ಇದ್ದಂಗೆ. ನೀವೇ ಬಾಯಿ ತುಂಬಾ ಅಣ್ಣ ಅನ್ಬಿಟ್ರೆ ಇನ್ನು ಸಿಕ್ದವರೆಲ್ಲ ನನ್ನ ಸಿಕ್ಕಿದ ಕಡೆ ಅಣ್ಣ ಅಣ್ಣ ಅನ್ಬಿಡ್ತಾರೆ. ಈಗೇನು ಹಾ ಕರಿಬಾರ್ದಾ? ಪರವಾಗಿಲ್ಲ ಬಿಡಿ. ಹೇಗಿದ್ರು ನೀವು ಯಾರಿಗೆ ಸೇರೋರು ಅಂತ ನಮಗ್ ಗೊತ್ತು. ಅವರು ನಮ್ಗೊಂಥರ ಅಣ್ಣ ಇದ್ದಂಗೆ ಲೆಕ್ಕ. ಏನಾದರೂ ಕರೀರಿ, ಪರವಾಗಿಲ್ಲ. ಅಲ್ಲ, ಈಗ ತಾನೇ ನೀವು ಜಿಮ್ ಬಗ್ಗೆ ಮಾತಾಡ್ತಿದ್ರಲ್ಲ, ಬಾಸ್ ಜಿಮ್ಗೆ ಹೋಗ್ತಾರಾ? ಅಫ್ಕೋರ್ಸ್ ಹೋಗ್ತಾರೆ. ನಮ್ಮ ಬಾಸ್ ಅಷ್ಟೊಂದು ಹ್ಯಾಂಡ್ಸಮ್ ಆಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಹೌದು ಅಣ್ಣ, ಜಿಮ್ಗೆ ಹೋಗೋದ್ರಿಂದ ಅಷ್ಟೊಂದು ಬೆನಿಫಿಟ್ಸ್ ಇದೆಯಾ ಅಣ್ಣ? ಜಿಮ್ಗೆ ಹೋದ್ರೆ ಏನಾಗುತ್ತೆ? ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ಸಣ್ಣಗಿರೋರು ದಪ್ಪ ಆಗ್ತಾರೆ, ದಪ್ಪಗಿರೋರು ಸಣ್ಣ ಆಗ್ತಾರೆ, ಅನ್ಫಿಟ್ ಇರೋರೆಲ್ಲ ಫಿಟ್ ಆಗ್ತಾರೆ. ಆದ್ರೆ ಫಿಟ್ ಆಗಿರೋರು ಅನ್ಫಿಟ್ ಆಗಲ್ಲ. ಈ ಫಿಟ್ ಆಗಿರೋರು ಅಂದ್ರೆ ಏನು ಕಾಂತಣ್ಣ? 6 ಪ್ಯಾಕು 8 ಪ್ಯಾಕು 0 ಸೈಜು ಅಂತೆಲ್ಲ ಮಾತಾಡಲ್ವಾ? ಅದೆಲ್ಲ ಈ ಫಿಟ್ ಅನ್ನೋ ಬೋರ್ಡ್ ಕೆಳಗಡೆನೆ ಬರೋದು. ಹೌದು, ಇದೆಲ್ಲ ಯಾಕೆ ಕೇಳ್ತಿದ್ದೀರಾ? ನಾನು ಫಿಟ್ ಆಗ್ಬೇಕು ಅದಕ್ಕೆ. ಅಲ್ಲ, ನೀವು ಫಿಟ್ ಆಗಿಲ್ಲ ಅಂತ ಯಾರು ಹೇಳಿದ್ದು? ನಾನು ಹೊರಗೆ ಕಡ್ಡಿ ತರ ಇದೀನಂತೆ, ತುಂಬಾ ಸಣ್ಣಗಿದ್ದೀನಂತೆ, ಅದಕ್ಕೆ ನಾನು ಸ್ವಲ್ಪ ದಪ್ಪ ಆಗ್ಬೇಕು. ಅಲ್ಲ, ಈ ತರ ಯಾರು ಹೇಳಿದ್ರು? ಇನ್ಯಾರು? ನಮ್ಮ ಜನ, ರಿಲೇಟಿವ್ಸು, ಸಮಾಜ ಎಲ್ಲ ಹಾಗೆ ಮಾತಾಡ್ಕೊಳುತ್ತೆ ಕಾಂತಣ್ಣ. ಈ ದಪ್ಪ ಆಗೋ ಮ್ಯಾಟ್ರು ತುಂಬಾನೇ ರಿಸ್ಕು. ಒಂದ್ಸಲ ದಪ್ಪ ಆದ್ರೆ ಸಣ್ಣ ಆಗೋದು ತುಂಬಾ ಕಷ್ಟ. ನನಗೆ ಕಷ್ಟನೇ ಇಷ್ಟ. ನಾನೇ ತುಂಬಾ ದಪ್ಪಕ್ಕಾಗಲ್ಲ, ಸ್ವಲ್ಪ ಅಷ್ಟೇ. ಜಿಮ್ ಎಲ್ಲ ನಡೀತಾ ಇರೋದೇ ಜನರು ಇಂಥ ಆಸೆಯಿಂದ ಅಲ್ವಾ? ಸೇರ್ಕೊಳ್ಳಿ, ಒಳ್ಳೇದಾಗ್ಲಿ. ಸುಮ್ಮನೆ ಎಲ್ಲೆಲ್ಲೋ ಸೇರ್ಕೊಳಕ್ ಆಗತ್ತಾ? ನಮ್ಮ ಬಾಸ್ ಜಿಮ್ಮು ತುಂಬಾ ಚೆನ್ನಾಗಿರ್ಬೇಕಲ್ಲ. ಯಾವ ಜಿಮ್ಮು? ನೀವು ತುಂಬಾನೇ ಪರ್ಸನಲ್ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀರಾ. ಅದು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು. ಸೆಲೆಬ್ರಿಟಿಗಳೆಲ್ಲ ಪಬ್ಲಿಕ್ಗೆ ಹಾಗೆ ಆರಾಮ್ಸೆ ಸಿಗಬಾರ್ದು. ಆಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಾನು ನಮ್ಮ ಬಾಸ್ ಜಿಮ್ ಬಗ್ಗೆ ಕೇಳಿದ್ದು, ಬಾಸ್ ಬಗ್ಗೆ ಅಲ್ಲ. ಈಗೇನ್ ಹೇಳಲ್ವಾ? ಬಾಸು ಶ್ರೀರಾಮ ಇದ್ದಂಗೆ, ನಾನು ಆಂಜನೇಯ ಇದ್ದಂಗೆ. ಸೀಕ್ರೆಟ್ ಇಸ್ ಸೀಕ್ರೆಟ್, ಅದೆಲ್ಲ ಹೇಳಕ್ಕಾಗಲ್ಲ. ಪ್ರೊಫೆಷನಲ್ ಎಥಿಕ್ಸು. ಪಾನಿಪುರಿ ರಂಜಿತಾ ನಿಮ್ ಬಗ್ಗೆ ಏನೇನೋ ಮಾತಾಡ್ತಿದ್ನಪ್ಪ. ಅವ್ನಿಗೆ ಯಾವ ಪ್ರೊಫೆಷನಲ್ ಎಥಿಕ್ಸು ಇಲ್ಲ. 10 ರೂಪಾಯಿ ಜಾಸ್ತಿ ಕೊಟ್ಟು ಕೇಳಿದ್ರೆ ನಿಮ್ ಸೀಕ್ರೆಟ್ ಎಲ್ಲ ಓಪನ್ ಸೀಕ್ರೆಟ್ ಆಗೋಗುತ್ತೆ. ಬರ್ಲಾ? ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತೀರಾ? ಜಿಮ್ ಅಡ್ರೆಸ್ ತಾನೆ, ಬರ್ಕೊಳ್ಳಿ. ಬರ್ಕೊಳ್ಳಲ್ಲ, ಟೈಪ್ ಮಾಡ್ಕೋತೀನಿ.
ಪೊರ್ಕೆ ಕಡ್ಡಿ ತರ ಇಲ್ವಲ್ಲ, ನಮ್ ಸುಳ್ಳೆ ಪುಳ್ಳೆ ಕಣ್ಣಿಗೆ ಯಾಕೆ ಹಾಕಿ ಕಾಣಿಸ್ತು? ಇರ್ಲಿ, ಅವನಂತ ಅವನೇ ದಪ್ಪ ಆಗಿದ್ಯಾ ನೀನು, ಪೊರ್ಕೆ ಕಡ್ಡಿ ಅಲ್ವೇ ಅಲ್ಲ ಅನ್ಬೇಕು. ಹಾಕಿ ಚೇಂಜ್ ಆಗ್ತೀನಿ. ಹೇಗಿದ್ರು ಅವ್ನ ಜಿಮ್ಮಿಗೆ ನಾಳೆನೇ ಜಾಯ್ನ್ ಆಗ್ತೀನಲ್ಲ, ವರ್ಕೌಟ್ ಮಾಡದೆ ದಪ್ಪ ಆಗದೆ. ಹೌ ಕ್ಯೂಟ್ ಡಿಜೆ ಅಂದಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಆರ್ತಿ ಅಮ್ಮ, ರೀ, ಇನ್ನು 2 ದಿನದಲ್ಲಿ ಇವಳು ಮನೇಲಿ ಇರಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅಮ್ಮ, ನಂಗೆ ಅಡುಗೆ ಮನೇಲಿ ಕೆಲಸ ಇದೆ, ಬರ್ತೀನಿ. ಕಳ್ಕೊಳ್ಳೋದ್ರಲ್ಲೂ ಸುಖ ಇದೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಬರೀ ಹೆಣ್ಣೆತ್ತೋರ್ ಕನಸೇ ಗಟ್ಟಿ ಮೇಳ. ನಮ್ಮ 4 ಕನಸಲ್ಲಿ ಮೊದಲನೇದು ಈಗ ನಿಜ ಆಗ್ತಾ ಇದೆ. ಹೌದು ರೀ, ಇನ್ನೆಲ್ಲ ಫಂಕ್ಷನು ಶುರು ಆಗಿಬಿಡುತ್ತೆ. ಹೇಗೆ ಸಮಯ ಹೋಗುತ್ತೆ ಅಂತಲೇ ಅರ್ಥ ಆಗಲ್ಲ. ಎಲ್ಲ ಸಾಂಗವಾಗಿ ನಡೆದ್ರೆ ಅಷ್ಟೇ ಸಾಕು. ಅದಕ್ಕೋಸ್ಕರ ಇಷ್ಟು ದಿನ ಕಾದು ಈಗ ಟೆನ್ಷನ್ ಮಾಡ್ಕೊಂಡ್ರೆ ಆಗುತ್ತಾ ಪರಿ? ನಿನಗೇನೇ ಸಹಾಯ ಬೇಕಿದ್ರು ಕೇಳು, ನಾನು ಇರ್ತೀನಿ. ನೀವ್ಯಾಕ್ರಿ ನಮ್ಮ ಕೆಲ್ಸಕ್ಕೆ ಟೆನ್ಷನ್ ಮಾಡ್ಕೋತೀರಾ? ನಿಮಗೆ ನಿಮ್ಮದೇ ಕೆಲಸ ಇರುತ್ತೆ. ಅಮ್ಮಗೆ ರಜಾ ಸಿಕ್ಕಿದ್ರೆ ನನಗೆ ಆನೆ ಬಲ ಬಂದಂಗೆ ಆಗುತ್ತೆ. ಅರ್ಜೆಂಟಲ್ಲಿ ಏನಾದರೂ ತರೋದು, ವಾಪಸ್ ಕೊಡೋದು, ಚೌಕಾಸಿ ಮಾಡೋದು ಎಲ್ಲ ಅಮ್ಮ ನೋಡ್ಕೋತಾಳೆ. ಅವಳ ಜೊತೆಗೆ ಇದ್ಬಿಟ್ರೆ ನನಗೆ ಟೆನ್ಷನ್ನೇ ಇರಲ್ಲ. ಇನ್ನು ಅದಿತಿ ಊಟ ತಿಂಡಿ ಡೆಕೋರೇಷನ್ ಬಟ್ಟೆ ಬರೆಲ್ಲ ನೋಡಿಕೊಂಡ್ರೆ ಅಂಜು ತಾನಾಗೆ ತಾನು ಕೆಲಸ ಹುಡುಕೊಂಡು ಮಾಡದೇ ಇದ್ದರೂ ಹೇಳ್ದಷ್ಟನ್ನು ಅಚ್ಚುಕಟ್ಟಾಗಿ ಆಯ್ತಾ ಇಲ್ವಾ ಅಂತ ನೋಡ್ಕೋತಾಳೆ. ಮದುವೆ ಹುಡುಗಿ ಅಂತ ಅವಳೇನು ಸುಮ್ಮನೆ ಇರ್ತಾಳೆ ಅಂದ್ಕೊಂಡಿದ್ಯಾ? ಏನಾದರೂ ಒಂದು ಕೆಲಸ ತಾನಾಗೆ ಹುಡುಕೊಂಡು ಮಾಡ್ತಾನೆ ಇರ್ತಾಳೆ. ನಮ್ಮ ಮನೆಯಲ್ಲಿ ಮಾನವ ಸಂಪನ್ಮೂಲಕ್ಕೆ ಏನೇನೂ ಕೊರತೆ ಇಲ್ಲ ನೋಡು. ರೀ, ನನ್ನ 4 ಜನ ಹೆಣ್ಮಕ್ಳು 4 ಕಂಬ ಇದ್ದ ಹಾಗೆ, ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲಲ್ಲ. 4 ಒಟ್ಟಿಗೆ ಸೇರಿ ನಿಂತು ಅಂತಂದರೆ ಎಷ್ಟೇ ಭಾರ ಬಿದ್ದರೂ ಜಗಲ್ಲ ರೀ. ಎಷ್ಟೇ ಆದರೂ ಅವ್ರ ಪರಿಮಕ್ಕಳು ರೀ. 4 ರತ್ನಗಳನ್ನು ಹೆತ್ತಿರೋ ಮಹಾತಾಯಿಗೆ ನಾನು ಧನ್ಯವಾದ ಹೇಳಲೇಬೇಕು. ಥ್ಯಾಂಕ್ ಯು ಪರಿ. ಮತ್ತೆ ನೀವು ರಜನಿ ಸಾರ್ಗಿಂತ ಗ್ರೇಟ್ ಅನ್ನಿಸ್ತಿದ್ದೀರಾ. ಅದ್ಯಾಕೋ? ಮೀಸೆ ಹೆಂಚಲ್ ನಕ್ರಲ್ಲ, ಅದಕ್ಕೆ. ಪರಿ, ಅಣ್ಣ, ನಾವು ವಾದ ಮಾಡಕ್ ಬಂದಿಲ್ಲ, ಕೋಪ ಬಿಟ್ಬಿಡು ಅಷ್ಟೇ ಸಾಕು. ನೀನು ಹೇಗೆ ಹೇಳ್ತೀವೋ ಅದು ಕೇಳ್ತೀವಿ. ಇದೆಲ್ಲ ಯಾಕೆ? ನನ್ನ ಮೂಡಿಗೆ ಸರಿ ಹೋಗಿಲ್ಲ. ಬಾಸ್, ನಾನೇನು ಹೊಡ್ತೀನಿ.